ನಮಸ್ಕಾರ. ಸ್ವರ್ಣಪ್ರಾಶನ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸುವರ್ಣ ಅಂದರೆ ಚಿನ್ನ, ಪ್ರಾಶನ ಅಂದರೆ ಅದರ ಸೇವನೆ. ಚಿನ್ನವನ್ನು ಅದರ ಔಷಧೀಯ ಗುಣಗಳ ಕಾರಣದಿಂದ ಸೇವಿಸುವಂಥದ್ದು. ಮಕ್ಕಳಲ್ಲಿ ಮಾಡುವಂತಹ ಈ ಸ್ವರ್ಣಪ್ರಾಶನದ ಬಗ್ಗೆ ಉಲ್ಲೇಖ ನಮಗೆ ಆಯುರ್ವೇದದ ಕೌಮಾರ ಭೃತ್ಯ ಎನ್ನುವಂತಹ ಶಾಖೆ, ಅಂದರೆ ಇವತ್ತಿನ ಕಾಲದಲ್ಲಿ ನಾವೇನು ಪೀಡಿಯಾಟ್ರಿಕ್ಸ್ ಅಂತ ಹೇಳ್ತೀವಿ, ಕೌಮಾರ ಭೃತ್ಯ ಅನ್ನುವಂಥ ಶಾಖೆಯಲ್ಲಿ ಕಾಶ್ಯಪ ಸಂಹಿತೆ ಎನ್ನುವಂತಹ ಗ್ರಂಥದಲ್ಲಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳು ನಮಗೆ ಸಿಕ್ಕುತ್ತೆ. ಈ ಸ್ವರ್ಣಪ್ರಾಶನದಿಂದ ಆಗುವಂತಹ ಪ್ರಯೋಜನ ಏನು? ಇವತ್ತಿನ ಕಾಲದಲ್ಲಿ ನಾವೇನು ಇಮ್ಯುನೈಸೇಷನ್ ಅಂತ ಕರಿತೀವಿ, ಮಕ್ಕಳನ್ನು ಅನೇಕ ರೋಗಗಳಿಂದ ನಾವು ದೂರವಿರಿಸಲಿಕ್ಕೋಸ್ಕರ ಮಾಡುವಂತಹ ಒಂದು ಕ್ರಮ ಏನಿದೆ ಅದನ್ನು ಸ್ವರ್ಣಪ್ರಾಶನದಿಂದ ಮಾಡಲಾಗ್ತಿತ್ತು. ಇಮ್ಯುನೈಸೇಷನ್ ರೋಗ ನಿರೋಧಕ ಶಕ್ತಿಯನ್ನು ವರ್ಧಿಸೋದಲ್ಲದೆ ಇದರಿಂದ ಇನ್ನೂ ಅನೇಕ ಲಾಭಗಳಿದ್ದಾವೆ. ಆ ಕಾಶ್ಯಪ ಸಂಹಿತೆಯಲ್ಲಿರುವಂತಹ ಒಂದು ಶ್ಲೋಕ ಹೀಗೆ ಹೇಳುತ್ತೆ: ಸುವರ್ಣ ಪ್ರಾಶನಂ ಹಿ ಏತತ್ ಮೇಧಾಗ್ನಿ ಬಲವರ್ಧನಂ ಆಯುಷ್ಯಂ ಮಂಗಲಂ ಪುಣ್ಯಂ ವೃಷ್ಯಂ ವರ್ಣ್ಯಂ ಗ್ರಹಾಪಹಂ ಅಂತ. ಮೇಧ ಅಂದರೆ ಬುದ್ಧಿಶಕ್ತಿ. ಮಕ್ಕಳಲ್ಲಿ ಇಂಟೆಲೆಕ್ಚುಯಲ್ ಕೆಪಾಸಿಟೀಸ್, ಮೇಧಾಶಕ್ತಿ, ಬುದ್ಧಿವಂತಿಕೆಯನ್ನು, ರೀಸನಿಂಗ್, ನೆನಪಿನ ಶಕ್ತಿ, ಈ ರೀತಿಯ ಶಕ್ತಿಗಳನ್ನು ವರ್ಧಿಸಲಿಕ್ಕೋಸ್ಕರ ಕೂಡ ಸ್ವರ್ಣಪ್ರಾಶನ ಬಹಳ ಸಹಕಾರಿಯಾಗಿರುತ್ತೆ. ಈ ಸ್ವರ್ಣಪ್ರಾಶನವನ್ನು ನಾವು ಪುಷ್ಯ ನಕ್ಷತ್ರದ ದಿನ ಹಾಕುವಂತಹ ಒಂದು ರೂಢಿ ಈಗ ನಮಗೆ ಬಳಕೆಯಲ್ಲಿದೆ. ಪುಷ್ಯ ನಕ್ಷತ್ರದ ದಿನವೇ ಯಾಕೆ ಅನ್ನುವಂತಹ ಒಂದು ಪ್ರಶ್ನೆ ಬರ್ಬೋದು. ಇದನ್ನು ರೂಢಿಯಲ್ಲಿ ಬಂದಿರೋದಕ್ಕೆ ಒಂದು ಕಾರಣ ಏನಂದರೆ, ಪುಷ್ಯ ನಕ್ಷತ್ರದ ದಿನ ಕಟಕ ರಾಶಿ ಇರುತ್ತೆ. ಕಟಕ ರಾಶಿಯ ಅಧಿಪತಿ ಚಂದ್ರ ಆಗಿರ್ತಾನೆ. ಚಂದ್ರನ ಪ್ರಭಾವ ಶರೀರದ ಮೇಲೆ ಕೂಡ ಉಂಟು, ಹಾಗೆ ಮುಖ್ಯವಾಗಿ ಚಂದ್ರನ ಪ್ರಭಾವ ಮನಸ್ಸಿನ ಮೇಲೆ ಕೂಡ ಇರುತ್ತೆ. ಹಾಗಾಗಿ ಸ್ವರ್ಣಪ್ರಾಶನದ ಪ್ರಭಾವ ಮಕ್ಕಳಿಗೆ ಚೆನ್ನಾಗಿ ಉಂಟಾಗಲಿಕ್ಕೋಸ್ಕರ ಈ ದಿನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪ್ರಾಚೀನರು, ನಮ್ಮ ಋಷಿಗಳು ಕೊಟ್ಟಂತಹ ಈ ಒಂದು ಜ್ಞಾನ ನಮಗೆ ಇವತ್ತಿನ ಆಧುನಿಕ ಕಾಲದಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚು ಅವಶ್ಯಕವಾಗಿರುವುದು ಕಂಡುಬರುತ್ತೆ. ಇದರಿಂದ ಮಕ್ಕಳು ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಸದೃಢರಾಗಿ ಉತ್ತಮ ಸಂಸ್ಕಾರವನ್ನು ಹೊಂದಿದವರಾಗಿ ಉಜ್ವಲ ಭವಿಷ್ಯವನ್ನು ಹೊಂದಲಿ ಅಂತ ನಾನು ಆಶಿಸ್ತೀನಿ. ನಾನು ವಿದ್ಯಾ ಸುಬ್ರಹ್ಮಣಿ, ಇವಳು ನನ್ನ ಮಗಳು ಧನ್ಯಶ್ರೀ. ನಾನು ಇವಳಿಗೆ 1.5 ವರ್ಷ ಇದ್ದಾಗಿಂದನೂ ಸ್ವರ್ಣಬಿಂದುನ ಪ್ರಾಶನ ಮಾಡಿಸ್ತಾ ಇದ್ದೀನಿ. ಆಗಿಂದನೂ ನನ್ನ ಮಗಳು ಹೆಲ್ದಿಯಾಗಿದ್ದಾಳೆ, ಎಜುಕೇಷನಲ್ಲೂ ಚೆನ್ನಾಗಿದೆ, ಹೆಲ್ದಿ ಊಟ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಮಕ್ಕಳಿಗೆ ಇಮ್ಯುನಿಟಿ ಪವರ್ ಚೆನ್ನಾಗಿದೆ. ನೆಗಡಿ ಕೆಮ್ಮು ಬಂದರೆ ಜಾಸ್ತಿ ದಿನ ಅವಳು ಟೈಮ್ ತೊಗೊಳ್ಳಲ್ಲ, ಬಟ್ ಆಕ್ಟಿವ್ ಆಗೇ ಇರ್ತಾಳೆ. ಅದು 2 ಡೇಸ್ 3 ಡೇಸಲ್ಲಿ ಅವಳು ಕ್ಯೂರ್ ಆಗಿಬಿಡುತ್ತೆ. ಇದನ್ನು ನೀವು ಪ್ರಾಶನ ಮಾಡಿಸಿ. ನಿಮ್ಮ ಮಗಳಿಗೂ ಇದನ್ನು ಹಾಕ್ಸಿದ್ರೆ ಒಳ್ಳೇದಾಗುತ್ತೆ. ಮಗು ಬೆಳವಣಿಗೆ ಆರೋಗ್ಯವಾಗಿರ್ತಾಳೆ, ಬೆಳವಣಿಗೆ ಚೆನ್ನಾಗಾಗುತ್ತೆ, ಆರೋಗ್ಯವಾಗೂ ಇರ್ತಾಳೆ. ಥ್ಯಾಂಕ್ ಯು. ಸಂಜೀವಿನಿ. ಹಾಯ್, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಚೈತ್ರ, ಇವಳು ಅವಿಘ್ನ. ಇವಳಿಗೆ 5.5 ವರ್ಷ. 1 ವರ್ಷ 2 ತಿಂಗಳಿಂದ ಇವಳಿಗೆ ಸ್ವರ್ಣಪ್ರಾಶನ ಹಾಕ್ಸ್ತಿದ್ದೀವಿ. ನಮಗೆ ತುಂಬ ಚೆನ್ನಾಗಿ ಅನಿಸ್ತಿದೆ. ಅಂದರೆ ಇದು ಆಯುರ್ವೇದಿಕ್ ಆಗಿರೋದ್ರಿಂದ ಇದರಿಂದ ಇಮ್ಯುನಿಟಿ ಮತ್ತು ಗ್ರಾಸ್ಪಿಂಗ್ ಪವರು, ಮೆಮರಿ ಪವರು, ಆಮೇಲೆ ಡೈಜೆಷನ್ ಇದೆಲ್ಲ ತುಂಬ ಚೆನ್ನಾಗಿ ಅನಿಸ್ತಿದೆ ನಮಗೆ. ಆಮೇಲೆ ಇವಳಿಗೆ ಕೆಮ್ಮು ನೆಗಡಿ ಬಂದ್ರೂ ಅಷ್ಟೊಂದು ಸಫರ್ ಆಗಲ್ಲ. ಅಂದರೆ 1-2 ದಿನದಲ್ಲೇ ಅವಳು ಆರೋಗ್ಯವಾಗಿ ಆಗಿಬಿಡ್ತಾಳೆ. ಸೊ ಎಲ್ಲರೂ ನೀವು ಹಾಕ್ಸಿ. ಥ್ಯಾಂಕ್ ಯು.